ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೀ ಥಂಬ್ನೇಲ್ ಯಾವ ಥರ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ನಿಮಗೆ ಪಿಕ್ಸ್ಲ್ಯಾಬ್ ಯೂಸ್ ಮಾಡ್ಬೇಕಂತ ಏನೂ ಇಲ್ಲ. ನಾನೊಂದು ಅಪ್ಲಿಕೇಶನ್ ಹೇಳ್ತೀನಿ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೂಲಕನೇ ನೀವು ಅಟ್ರಾಕ್ಟಿವ್ ಥಂಬ್ನೇಲ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಪ್ಲೇಸ್ಟೋರಲ್ಲಿ ಥಂಬ್ನೇಲ್ ಮೇಕರ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ನೀವು ಅದನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜಸ್ ಕಾಣುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ತುಂಬಾ ಥಂಬ್ನೇಲ್ಸ್ ಇದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಥಂಬ್ನೇಲ್ ಬೇಕೋ ಆ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅದೇ ಥರದ್ದು ಥಂಬ್ನೇಲ್ ಕೆಳಗಡೆ ಬರುತ್ತೆ. ಸೊ ನೀವು ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿವಾಗ ಫಾರ್ ಎಕ್ಸಾಂಪಲು ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆದಮೇಲೆ ನೆಕ್ಸ್ಟು ನೋಡ್ತಾ ಇರ್ಬೋದು. ಇವಾಗ ಈ ಥರ ಏನಂದರೆ ಥಂಬ್ನೇಲ್ ಓಪನ್ ಆಯಿತು. ಇವಾಗ ನೆಕ್ಸ್ಟ್ ಇವಾಗ ಎಡಿಟ್ ಮಾಡ್ಕೋಬೇಕಂದ್ರೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಟೆಕ್ಸ್ಟು ಕೆಳಗಡೆ ಎಡಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ನಾನಿವಾಗ ಎಡಿಟ್ ಮಾಡ್ತೀನಿ. ನಿಮ್ಗೆ ಬೇಕಾಗಿರುವಂಥ ಟೆಕ್ಸ್ಟು ಹಾಕ್ಕೋಬೋದಲ್ಲಿ. ಹಾಕ್ಕೊಂಡಾದ್ಮೇಲೆ ಓಕೆ ಕೊಟ್ಟರೆ ನಿಮಗೆ ಅದು ಏನಂದರೆ ಟೆಕ್ಸ್ಟ್ ಎಡಿಟ್ ಆಯಿತು. ಸೊ ಇವಾಗ ನೀವು ಅದನ್ನೂ ಸಹ ಫಾಂಟ್ಸ್ ಏನಾದ್ರು ಚೇಂಜ್ ಮಾಡ್ಕೋಬೇಕು. ನಿಮಗೆ ಫಾಂಟ್ ಇಷ್ಟ ಇಲ್ಲ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಫಾಂಟ್ ಅಂತ ಇರುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಬೇಕಾಗಿರುವಂಥ ಫಾಂಟ್ಸು ಸೆಲೆಕ್ಟ್ ಆಯಿತು. ಸೊ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ನೀವು ಏನು ಮಾಡಬೇಕಂದ್ರೆ ಜೊತೆಗೆ ಫಾಂಟ್ಸ್ ಸೈಜು ಸಹ ನೀವು ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದರೆ ಕಲರ್ ಸಹ ನೀವು ಫಾಂಟ್ಸ್ದು ಚೇಂಜ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಏನಂದರೆ ಇದು ತುಂಬಾ ಇದೆ, ಇದು ಯೂಸ್ ಏನಾಗಲ್ಲ. ಸೊ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಇವಾಗ ಕೆಳಗಿಂದು ಅಷ್ಟೇ, ಅದನ್ನು ಸಹ ನೀವು ಎಡಿಟ್ ಮಾಡ್ಕೋಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾಗಿರುವಂಥ ಫಾಂಟ್ನ ನೀವು ಅಥವಾ ಬೇಕಾಗಿರುವಂಥ ಟೆಕ್ಸ್ಟ್ನ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಪಿಕ್ ಇದೆ ನೋಡಿ, ಆ ಫೋಟೋನ ಸಹ ನೀವು ಎರೇಜರ್ ಅಥವಾ ಡಿಲೀಟು ಸಹ ಮಾಡ್ಬೋದು. ಜೊತೆಗೆ ನಿಮಗೆ ಇಲ್ಲೊಂದು ಇಮೇಜ್ ಇದೆ, ಕಾಣಿಸ್ತಾ ಇದೀವಾ? ಈ ಇಮೇಜ್ನೂ ಸಹ ನೀವು ಏನಂದರೆ ಚೇಂಜ್ ಮಾಡ್ಕೋಬೋದು. ಓಕೆನಾ? ಚೇಂಜು ಮಾಡ್ಕೋಬೋದು ಅಥವಾ ಅದನ್ನ ಡಿಲೀಟು ಸಹ ಮಾಡ್ಕೋಬೋದು. ಈ ಥಂಬ್ನೇಲಲ್ಲಿ ನಿಮಗೆ ಬೇಕಾಗಿರೋ ಥರ ಕಸ್ಟಮೈಸ್ಡು ಮಾಡ್ಕೋಬೋದು. ಸೊ ಸಿಂಪಲ್ಲು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಥಂಬ್ನೇಲ್ನ ನೀವು ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿದೆ ನೋಡಿ ಸೇವ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥಂಬ್ನೇಲು ಸೇವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಮ ತಲೆಯಲ್ಲಿ ಯಾವುದೇ ಥರದ ಥಂಬ್ನೇಲ್ ಮಾಡೋಕ್ಕೆ ಐಡಿಯಾ ಇಲ್ಲ ಅಂದರೆ ಈ ಆ್ಯಪ್ನ ಯೂಸ್ ಮಾಡಿ. ನಾನು ಸಹ ಇದೇ ಆ್ಯಪ್ನ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಜೊತೆಗೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ರಿಲೇಟೆಡ್ ಥಂಬ್ನೇಲ್ಸು ಇದರಲ್ಲಿ ಸಿಗುತ್ತೆ. ಸೊ ಸಿಂಪಲ್ಲು, ಟೆಕ್ಸ್ಟು ಒಂದು ಚೇಂಜ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಉಳಿದಿದ್ದೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.